ಅವ್ರ ನಾ ಸಾಧನಾ ಮಾಡಿದ್ದನ್ನು ನಿಮ್ಮ ಮುಂದೆ ಹೇಳಿದ್ನಿ ಅಂದ್ರೆ ನೀವು ಭಾಳ ಖುಷಿ ಪಡ್ತೀರಿ. ಏನು ಮಾಡಿ ಅಂಥದ್ದು? ಕಡ್ಡಿ ಪೆಟ್ಟಿಗೆ ಇರಲಾರ್ದ ಬೆಂಕಿ ಹಚ್ತನ್ರಿ ಅಂದ್ರು ಅವ್ರು. ನಗಿ ಬರ್ತೈತಲ್ಲ ನಿಮಗೆ? ಹೌದ್ರಿ ಅಪ್ಪಾರ, ನಮ್ಮಲ್ಲಿಯೂ ಅಂಥ ಮಂದಿ ಐತ್ರಿ. ಕಡ್ಡಿ ಪೆಟ್ಟಿಗೆ ಇರಲಾರ್ದ ಬೆಂಕಿ ಹಚ್ಚೋರ್ನ ಎಷ್ಟು ಮಂದಿನ ತೋರಿಸ್ರಿ ನಿಮಗೆ? ಹಚ್ಚೋದು ಗೀರುದ ಹಚ್ಚೋದು. ಗುರುಗಳಂದರು ಕಡ್ಡಿ ಪೆಟ್ಟಿಗೆ ಇರಲಾರ್ದ ಬೆಂಕಿ ಹಚ್ತಿ ನಗಾಕತ್ತರವ್ರು. ವ್ಯಂಗ್ಯವಾದ ನಗೆ ಅವರದು. ನಗ್ಲಿಕ್ಕೆ ಹತ್ತಿದ್ರಲ್ಲ. ಯಾಕ್ರಿ ಅಪ್ಪರ ಇದು ಸಣ್ಣ ಸಾಧನೆ ಅನಿಸ್ತದ ನಿಮಗೆ? ಏನಿಲ್ಲಪ್ಪ, ಇದು ಸಾಧನೆನ, ಇದು ಕೆಟ್ಟ ವರ್ಷ ತೆಗೆದಿನೇನು ಅಂದರು. 12 ವರ್ಷ ತೆಗೆದಿನಿ ನೋಡ್ರಿ ಇದ್ರ ಸಲುವಾಗಿ. ಮತ್ತೂ ನಗಾಕತ್ರ ಗುರುಗಳು. ಯಾಕ್ರಿ ಅಪ್ಪಾರ ಅಂತ ಸಣ್ಣವ್ರು ಕೇಳಿದರು. ದೊಡ್ಡ ಗುರುಗಳು ಹೇಳ್ತಾರೆ, ನಿನ್ನ ಜೀವನದ ಅತ್ಯಂತ ಅಮೂಲ್ಯವಾದ 12 ವರ್ಷ ಸಮಯವನ್ನು ನೀನು ಎದಕ್ಕೆ ಕಳೆದು ಬಿಟ್ಟು ಅಂದರೆ ಕಡ್ಡಿ ಪೆಟ್ಟಿಗೆ ಇರಲಾರ್ದು ಬೆಂಕಿ ಹಸ್ನ ಅಂತೀಯಲ್ಲಪ್ಪ. 12 ವರ್ಷ ತಪಸ್ಸಿನ ಕಿಮ್ಮತ್ತು ಎಷ್ಟು ಅಂದ್ರೆ ₹1. ಕಿರಾಣಿ ಅಂಗಡಿಗೆ ಹೋದ್ರೆ ಏನು ಕೊಡ್ತಾರೆ? ₹1 ಕೊಟ್ರೆ ಕಡ್ಡಿ ಪೆಟ್ಟಿಗೆ ಕೊಡ್ತಾರೆ. ನೀವು ಕಿರಾಣಿ ಅಂಗಡಿಗೆ ಹೋಗಿ ₹1 ಕೊಟ್ರೆ ಅಂದ್ರೆ ನಿಮ್ಗೊಂದು ಕಡ್ಡಿ ಪೆಟ್ಟಿಗೆ ಕೊಡ್ತಾರೆ. ಸಾಧನಾ ಮಾಡುವುದು ಅಂದ್ರೆ ಕಡ್ಡಿ ಪೆಟ್ಟಿಗೆ ಇರಲಾರ್ದ ಬೆಂಕಿ ಹಚ್ಚುವುದಲ್ಲೋ ತಮ್ಮ, ದೊಡ್ಡ ಗುರುಗಳು ಹೇಳಿದರು. ಹಾಗಾದ್ರೆ ಯಾವುದ್ರಿ ಅಪ್ಪಾರ ಅಂತ ತಿಳ್ಕೊಂಡು ಸಣ್ಣವ್ರು ಕೇಳಿದಾಗ ಗುರುಗಳು ಹೇಳಿದರು, ಕಡ್ಡಿ ಪೆಟ್ಟಿಗೆ ಇರಲಾರ್ದ ಬೆಂಕಿ ಹಚ್ಚುವುದು ಸಾಧನ ಅಲ್ಲ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಆಣವಮಲ, ಮಾಯಾಮಲ, ಕಾರ್ಮಿಕಮಲ, ನಾನು ನನ್ನದು ಎಲ್ಲ ನನಗೆ ಇರಲಿ ಅನ್ನುವಂತಹ ಇದೇನು ಒಳಗೊಂದು ಬೆಂಕಿ ಹತ್ತೈತಲ್ಲಪ್ಪ, ಆ ಬೆಂಕಿ ಹತ್ತಿದ್ದನ್ನು ಆರ್ಸಾಕ ಪ್ರಯತ್ನ ಪಟ್ಟರೆ ಮಾತ್ರ ಅದು ತಪಸ್ಸ ಹೊರತಾಗಿ ಕಡ್ಡಿ ಪೆಟ್ಟಿಗೆ ಇರಲಾರ್ದ ಬೆಂಕಿ ಹಚ್ಚೋದು ತಪಸ್ಸಲ್ಲ. ಒಳಗೊಂದು ಬೆಂಕಿ ಹತ್ತೈತಲ್ಲ, ಇದೆಲ್ಲ ಬೆಂಕಿ, ಇದನ್ನು ಆರಿಸ್ಬೇಕು. ಬುದ್ಧ ಒಂದು ದೊಡ್ಡ ಸಾಮ್ರಾಜ್ಯದ ಸಾಮ್ರಾಟ್, ದೊಡ್ಡ ಸಾಮ್ರಾಜ್ಯ. ಸಿದ್ಧಾರ್ಥ ಅವ್ರ ಹೆಸರು. ತುಂಬ ಚೆನ್ನಾಗಿದೆ ಕತೆ ಬುದ್ಧಂದು. ನನಗೆ ಭಾಳ ಖುಷಿ ಬುದ್ಧನ ಕತೆ ಹೇಳಬೇಕು ಅಂದರೆ. ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ಇನ್ನೇನು ಸತ್ತೇ ಹೋಗಿರೋರು ಬುದ್ಧ. ಧ್ಯಾನ ಮಾಡೋ ಸಂದರ್ಭದೊಳಗೆ ಜ್ಞಾನೋದಯ ಆಗ್ತಿತ್ತಲ್ಲ, ಸತ್ತೇ ಬಿಡೋರು. ಬಿಡಲಿಲ್ಲ, ಅವರು ಗುರಿ ಬಿಡಲಿಲ್ಲ. ಹೀಗಾಗಿ ಅವರು ದೊಡ್ಡವರಾದರೂ ನಾವು ಗುರಿಯನ್ನೇ ಹಿಡಿಯಲಿಲ್ಲ, ಸಣ್ಣವರಾಗಿಬಿಟ್ವಿ. ಜ್ಞಾನಕ್ಕೆ ಕೂತ್ಕೊಂಡಿದ್ರಲ್ಲ, ಯಾವಾಗಲೂ ನಿಮ್ಮಂಗೆ ಕೆಳಗೆ ಕುಂಡಿರ್ತಿದ್ರಿ ಬುದ್ಧ. ಯಾರೋ ಶಿಷ್ಯರು ಬಂದಂದರು, ಅಪ್ಪ ಅವ್ರು ಯಾಕೆ ಯಾವಾಗೂ ಕೆಳಗೆ ಕುಂಡಿರ್ತೀರಿ? ಬುದ್ಧ ನಕ್ಕು ಅಂತ ಹೇಳೋರು, ಕೆಳಗೆ ಕುಂತವ್ರು ಯಾವಾಗೂ ಬೀಳಂಗಿಲ್ಲಪ್ಪ, ಅದಕ್ಕೆ ನಾನು ಕೆಳಗೆ ಕೂತ್ಕೊಳ್ತೀನಿ. ಮ್ಯಾಲೆ ಕುಂತವ್ರು ಬೀಳ್ತಾರೆ, ಕೆಳಗೆ ಕುಂತವ್ರು ಯಾವಾಗೂ ಬೀಳಂಗಿಲ್ಲ. ನೀವೆಲ್ಲ ಕೆಳಗೆ ಕೂತ್ಕೊಂಡು ನೋಡಿ ಹೃದಯ ತುಂಬಿ ಚಪ್ಪಾಳೆ ತಡ್ತೀರಿ, ನಲಿತೀರಿ, ಖುಷಿ ಪಡ್ತೀರಿ. ಅಪ್ಪವ್ರದ್ದೊಂದು ದೊಡ್ಡ ಕಾಯಕ ಕೈಂಕರ್ಯ ನಡೆದದ ಅಂದರೆ ನಮ್ಮ ಮನೆಯೊಳಗಿನ ಒಂದು ರೊಟ್ಟಿ ಅಪ್ಪವ್ರ ಜೋಳಿಗ್ಯಾಗ ಬಿತ್ತು ಅಂದರೆ ಸಾಕ್ಷಾತ್ ಬಸವಣ್ಣನ ಬಾಯಿಯೊಳಗನ ಬೀಳ್ತೈತೆ ಅನ್ನುವಂಥ ನಂಬಿಕೆಯೊಳಗೆ ನೀವು ಬರ್ತೀರಿ ಅಂದರೆ ಇದಕ್ಕಿಂತ ದೊಡ್ಡದು ಏನಲ್ಲ ಹೇಳ್ರಿ ನೋಡೋಣ. ಖುಷಿ ಪಡೋದೈತೆಲ್ಲ. ಸಿದ್ಧಾರ್ಥನಿಗೆ ಸಣ್ಣವರಿದ್ದಾಗ ಯಾರೋ ಹೇಳಿದರು ಅವ ಸನ್ಯಾಸಿ ಆಗ್ತಾನೆ. ಅಪ್ಪನಿಗೆ ಸಿಟ್ಟು ಬಂತು, ನನ್ನ ಮಗನ ಸಲುವಾಗಿ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿನಿ, ಸನ್ಯಾಸಿ ಆಗ್ತಾರೆ ಇವರು? 100% ಆಗ್ತಾರೆ. ಅದು ಲಲಾಟ ಲಿಖಿತ. ಏನು ಹಣೆಯ ಮೇಲೆ ಬರೆದದಲ್ಲ ಅದು ಬದಲಾಗ್ತದೆ. ಒಬ್ಬ ಯೋಗ್ಯವಾದ ಗುರು ನಿಮಗೆ ಆಶೀರ್ವಾದ ಮಾಡಿಬಿಟ್ರು ಅಂದ್ರೆ ಆಗಬಹುದು. ಆದರೆ ಭಾಳ ಸ್ಪಷ್ಟವಾಗಿ ನೆನಪಿಟ್ಟುಕೊಳ್ಬೇಕು, ನಮ್ಮ ಕರ್ಮಾನುಸಾರವಾಗಿ ನಾವೆಲ್ಲವನ್ನು ಅನುಭವಿಸಲೇಬೇಕು. ಸಂದರ್ಭ ಬಂತು ಅಂದರೆ ನಿಮ್ಮನ್ನು ದೇವರು ಕ್ಷಮ ಮಾಡಬಹುದು, ಕರ್ಮ ಯಾವಾಗಲೂ ಕ್ಷಮ ಮಾಡಂಗಿಲ್ಲ. ನೀವು ಪುಣ್ಯ ಇರುವವರೆಗೂ ಅಟ್ಟ ಆರಾಮಿರೋದು ರೀ. ಪುಣ್ಯ ತೀರಿದ ಮೇಲೆ ಬೆನ್ನಿ ತಿಂದರೂ ಹಲ್ಲು ಮುರಿತಾವ. ಕಲ್ಲು ತಿಂದ್ರಲ್ಲ, ಬೆನ್ನಿ ತಿಂದರೂ ಹಲ್ಲು ಮುರಿತಾವ. ಸಿದ್ಧಾರ್ಥನಿಗೆ ಹೇಳಿದರು ಒಬ್ಬ ಸನ್ಯಾಸಿ ಆಗ್ತಾರೆ ಇವರು. ಆಗಬಾರ್ದು, ಒಳಗಡೆನೇ ಎಲ್ಲ ವ್ಯವಸ್ಥೆ ಕೊಡಬೇಕು. ಅರಮನೆಯೊಳಗೆ ಎಲ್ಲ ವ್ಯವಸ್ಥೆ ಮಾಡಿದರು. ಒಂದು ಸಾರಿ ವಾಯುವಿಹಾರಕ್ಕೆ ಹೋಗಬೇಕು, ಚಿನ್ನಪ್ಪ ಅಂತ ಒಬ್ಬ ಸವಾರಿ ಮಾಡವ ಕರ್ಕೊಂಡು ಬಂದರು. ನೋಡ್ತಾ ಆಹಾ ಎಷ್ಟು ಚಂದದ ಇದು ನಮ್ಮ ಸಾಮ್ರಾಜ್ಯ. ಇವ್ಯಾರಿವ ಭಾಳ ವಯಸ್ಸಾಗಿತ್ತಲ್ಲಿ ಇವನಿಗೆ. ಚಿನ್ನಪ್ಪ ಯಾರಿವ? ಹೌದು, ವಯಸ್ಸಾಗ್ತದೆ. ಯಾರು ಹುಟ್ಟ್ಯಾರಲ್ಲ ಅವ್ರಿಗೆ ವಯಸ್ಸಾಗ್ತದೆ. ಇದನ್ನು ಭಾಳ ಚಲೋ ತಿಳ್ಕೊಬೇಕ್ರಿ ನಾವೆಲ್ಲ. ಯಾವುದು ಹುಟ್ಟಿರ್ತದೆ ಅದು ಸಾಯ್ತದೆ, ಯಾವುದು ಪ್ರಾರಂಭಗೊಂಡಿರ್ತದೆ ಅದು ಮುಗಿತದೆ. ನಾಟಕದೊಳಗೆ ನಾಂದಿ ಹಾಡಿರ್ತಾರೆ. ನಾಟಕದೊಳಗೆ ನಾಂದಿ ಹಾಡ್ಯಾರಂದ್ರೆ ಮುಂಜಾನೆ 7 ಗುಡ್ದ ಮಂಗಳ ಮಾಡ್ತಾರೆ ಅಂದಂಗೆ ರೀ. ಅದು ಕರ್ಟನ್ ಎಳಿತಾರೆ ಅಂದಂಗೆ ಅದು. ಅದಕ್ಕೆ ಭಜನಾ ಹಾಡೋರೆಲ್ಲ ಅಂತಿರ್ತಾರೆ, ಹುಟ್ಟಿದ ಹುಳ ಒಮ್ಮೆ ಸಾಯುವುದೋ, ಕಟ್ಟಿದ ಮನೆಯೊಮ್ಮೆ ಬೀಳುವುದೋ,
ಸೃಷ್ಟಿಯ ನೇಮ ಇದು. ಕೇಳಿರ ಹಾಡ ನೀವು? ತುಂಬ ಚೆನ್ನಾಗಿರುವಂಥ ಹಾಡಿದು. ಹುಟ್ಟಿದ ಹುಳ ಒಮ್ಮೆ ಸಾಯ್ತದ, ಕಟ್ಟಿದ ಮನಿ ಒಮ್ಮೆ ಬೀಳ್ತದೆ. ಅದಕ್ಕೆ ಬಸವಣ್ಣ ಅಂದರು, ದೇರ್ ಇಸ್ ಡಿಸ್ಟ್ರಕ್ಷನ್ ಫಾರ್ ಫಿಸಿಕಲ್ ಟೆಂಪಲ್, ದೇರ್ ಇಸ್ ನೋ ಡಿಸ್ಟ್ರಕ್ಷನ್ ಫಾರ್ ದಟ್ ಆಫ್ ನಾಲೆಡ್ಜ್. ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ. ಇವಂಗೆ ಯಾಕೆ ವಯಸ್ಸಾಗೈತಿ ಅಂದ್ರೆ ಅವರು ಸಿದ್ಧಾರ್ಥ ಅವ ಹೊಡೆಯುವಂಥವ ಚಿನ್ನ ಅನ್ನೋವ ಏನಿದ್ದಲ್ಲ ಅವ ಅಂದ, ಹುಟ್ಟಿಯರ ಅಂದಮೇಲೆ ಮತ್ತು ಸಣ್ಣವ್ರು ಇದ್ದವರೆಲ್ಲ ದೊಡ್ಡವರಾಗಬೇಕು, ದೊಡ್ಡವರಾದವರೆಲ್ಲ ವಯಸ್ಸಾಗಬೇಕು, ವಯಸ್ಸಾದವರೆಲ್ಲ ಒಂದಿನ ಸಾಯಬೇಕು. ಇದು ನಿಯಮ. ಆಹಾ ಅಂದ ಸಿದ್ಧಾರ್ಥ, ನನಗೂ ವಯಸ್ಸಾಗ್ತದೆ, 100% ಆಗ್ತದೆ. ಮುಂದಕ್ಕೆ ಹೊಂಟು ತಲೆಯೊಳಗೆ ಗುಯ್ ಅನ್ನಕೈತಿ ನೋಡ್ರಿ. ಅದು ಅಷ್ಟರೊಳಗಡೆನೆ ಒಬ್ಬ ರೋಗಿ ಬರ್ತಾ ಇದ್ದ ಆ ಕಡೆಯಿಂದ. ಇವ ಯಾರು? ಅವನು ಮನುಷ್ಯನೇ. ಸಣ್ಣಾಗಿದ್ದಾಗ ಆರಾಮಿದ್ದ, ದೊಡ್ಡವಾದ ಮೇಲೆ ಏನೋ ಸ್ವಲ್ಪ ವ್ಯತ್ಯಾಸ ಮಾಡಿಕೊಂಡ, ಇದನ್ನು ಚಟಗಳನ್ನು ಮಾಡ್ತಿದ್ದ, ಕೆಟ್ಟ ಹವ್ಯಾಸಗಳನ್ನು ಇಟ್ಟುಕೊಂಡಿದ್ದ. ಅವನಿಗೆ ರೋಗ ಬಂದದ. ಅರೇ, ಮಾನವನ ಶರೀರಕ್ಕೆ ರೋಗ ಬರ್ತದೆ, 100% ಬರ್ತದೆ, ರೋಗ ಬಂದೇ ಬರ್ತದೆ. ತೇಷಾಂ ವ್ಯಾಧಿ ವಿಯೋಗ ದುಃಖ ಭರಿತಂ ಸೇವಾದಿ ಭಿರ್ನೀಯತೆ ಜೀವೇ ವಾರಿತ ರಂಗ ಚಂಚಲತರೆ ಸೌಖ್ಯಂ ಕುತಃ ಪ್ರಾಣಿನ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಅಪೋರು ಸದಾಶಿವ ಸ್ವಾಮಿಗಳನ್ನು ನಾವು ಯಾಕೆ ಗೌರವಿಸಬೇಕು ಅಂದರೆ, 75 ಹಳ್ಳಿಗಳಲ್ಲಿ ಜೋಳಿಗೆಯನ್ನು ಹಿಡ್ಕೊಂಡು ಹೋದರು. ಕಾಳು ಕಡಿಗಳನ್ನು ಸ್ವಾಮೀಜಿ ಕೇಳಲಿಲ್ಲ, ರೊಕ್ಕ ರೂಪಾಯಿಯನ್ನು ಸ್ವಾಮೀಜಿ ಕೇಳಲಿಲ್ಲ, ಬಟ್ಟೆ ಬಂಗಾರವನ್ನು ಸ್ವಾಮೀಜಿ ಕೇಳಲಿಲ್ಲ. ನಿಮ್ಮೆಲ್ಲರ ದುಶ್ಚಟಗಳನ್ನು ನನ್ನ ಜೋಳಿಗೆಯೊಳಗೆ ಹಾಕ್ರಿ, ನಿಮ್ಮದು ಏಳಿಗೆ ಆಗ್ತೈತೆ ಅಂತ ತಿಳ್ಕೊಂಡು ಸ್ವಾಮೀಜಿ ಬಂದ್ರಲ್ಲ ಹೊರಗಡೆ. 38 ವರ್ಷ ವಯಸ್ಸಿನ ಯುವ ಸನ್ಯಾಸಿ ಒಬ್ಬರು ಕೈಯಲ್ಲಿ ಒಂದು ಜೋಳಿಗೆಯನ್ನು ಹಿಡಿದು ಜಗದ ಏಳಿಗೆಯನ್ನು ಬಯಸಬೇಕು ಅಂತ ಹೇಳಿ ಹಳ್ಳಿಗಳನ್ನು ಅಡ್ಡಾಡಿದರಲ್ಲ. ಎಂಥ ಅದ್ಭುತವಾದ ಕಾರ್ಯ ಇದು, ಹೇಳ್ರಿ ನೋಡೋಣ. ಹಾಗಿದ್ರೆ ನನಗೂ ರೋಗಗಳು ಬರ್ತಾವ? 100% ಬರ್ತದೆ. ವಯಸ್ಸಾದ ಮೇಲೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಯಿತು ಅಂದ್ರೆ ಬಂದೇ ಬರ್ತದೆ. ಮತ್ತು ಗುಯ್ ಅನ್ನಕ್ಕಿತ್ತು. ರಥ ಮುಂದೆ ಹೊಂಡಿತು. ರಾಮ್ ನಾಮ್ ಸತ್ಯ ಹೇ, ರಾಮ್ ನಾಮ್ ಸತ್ಯ ಹೇ. ಗೊತ್ತಾತನ್ರಿ ಏನು? ಹಲಿಗೆ ಹಚ್ಚಿದ್ರು. ಒಬ್ಬಗ ಹಲಿಗೆ ಹಚ್ಚಿದ್ರಂದ್ರೆ ಅರ್ಥ ಏನ್ರಿ? ತೊಗೊಂಡು ಹೊಂಟಿದ್ರಿ ಅವನ್ನ. ಎಲ್ಲಿ? ಸ್ಮಶಾನಕ್ಕೆ. ಇವ್ಯಾಕೆ ಹಿಂಗೆ ಮಲ್ಕೊಂಡಾನ ನಾವು? ಸಿದ್ಧಾರ್ಥ. ಚಿನ್ನಪ್ಪ ನಗಾಕತ್ತ. ಸಾರೋಟ್ ಹೊಡಿತಿದ್ದಲ್ಲ ಸಾರಥಿ, ನಗಾಕತ್ತ. ಅವ ಮಲಗಿಲ್ಲ, ಸತ್ತಾನ. ಸತ್ತಾನಂದ್ರೆ ಏನು ನಾವು? ಯಾಕಂದ್ರೆ ಒಳಗಡೆನೇ ಇದ್ದಲ್ಲ, ಅರಮನೆ ಒಳಗಡೆನೇ ಇದ್ದಲ್ಲ. ಸಾಯುವುದಂದ್ರೆ ಗೊತ್ತೇ ಇಲ್ಲ ಅವನಿಗೆ, ಹೊರಗಿನ ಪ್ರಪಂಚನೇ ಗೊತ್ತಿಲ್ಲ. ಸತ್ತಾನ ಯಾಕೆ? ಅವ್ಯಾಕೆ ಸಾಯ್ತಾನ? ಚಿನ್ನಪ್ಪ ಹೇಳ್ದ, ವಯಸ್ಸು ತೀರಿದ ಮೇಲೆ ಸಾಯಲೇಬೇಕು. ಹಾಗಿದ್ರೆ ನಾನು ಒಂದಿನ ಸಾಯ್ತೀನಿ. ಹೌದು, ನೀವು ಸಾಯ್ತೀರಿ, ನಾನು ಸಾಯ್ತೀನಿ, ಎಲ್ಲರೂ ಹೋಗ್ತೀವಿ. ಈ ಶರೀರ ಅನ್ನುವಂಥದ್ದು ಒಂದಲ್ಲ ಒಂದಿನ ಪಂಚಮಹಾಭೂತಗಳಲ್ಲಿ ಲೀನ ಆಗ್ತದೆ. ಅಲ್ಲಮ ಪ್ರಭುದೇವರು ಹೇಳ್ತಾರೆ, ಬೆನ್ನೆಯ ಕಂದಲ ಕರಗಲಿಟ್ಟಡೆ ಪಾತ್ರೆ ಕರಗಿತ್ತು, ಬೆನ್ನೆ ಉಳಿಯಿತ್ತು. ಒಂದು ಪಾತ್ರೆ ಒಳಗೆ ಬೆನ್ನಿ ಹಾಕಿ ನೀವು ಕಾಯ್ಸಾಕಿಟ್ರಿ ಅಂದ್ರೆ ಯಾವುದು ಕರಗ್ತೈತವ? ಬೆನ್ನಿ ಕರಗ್ತದೆ. ಉತ್ತರ ಭಾಳ ಸರಳ ಅದ, ಯಾವ ಲಾಜಿಕ್ಕೂ ಇಲ್ಲ, ಯಾವ ಮ್ಯಾಜಿಕ್ಕೂ ಇಲ್ಲ. ಒಂದು ಪಾತ್ರೆ ಒಳಗೆ ಬೆನ್ನಿ ಹಾಕಿ ನೀವು ಕಾಯ್ಸಾಕಿಟ್ರಿ ಅಂದ್ರೆ ಬೆನ್ನಿ ಕರಗತೈತಿ, ಪಾತ್ರೆ ಹಂಗೆ ಉಳಿತದ. ಅಲ್ಲಮ ಪ್ರಭುದೇವರು ಹೇಳ್ತಾರ, ಇಲ್ಲಿ ಪಾತ್ರೆನೇ ಕರಗದ, ಬೆನ್ನಿ ಉಳಿದದ ಅಂತಾರ. ಏನು ಹಿಂಗಂದ್ರೆ ಅರ್ಥ? ಭೌತಿಕ ಶರೀರ ಅನ್ನುವಂತಹ ಪಾತ್ರೆ ಏನೈತಲ್ಲ, ಒಂದಲ್ಲ ಒಂದಿನ ಪಂಚಮಹಾಭೂತಗಳಲ್ಲಿ ಲೀನಾಗಿ ಹೋಗ್ತದೆ. ಒಳಗಡೆ ಇರುವಂತಹ ಆತ್ಮ ಚೈತನ್ಯದ ಬೆನ್ನಿ ಏನೈತಲ್ಲ, ಅದು ಯಾವಾಗಲೂ ಉಳಿತೈತಿ ಅನ್ನುವಂಥದ್ದೇ ಈ ಒಂದು ವಚನದ ಅರ್ಥ ಅನ್ನುವಂಥದ್ದನ್ನು ನಾವು ತಲೆಯಾಗಿಟ್ಕೊಳ್ಬೇಕು. ರಾಜಯೋಗಿ ಶಿವಯೋಗಿ ಶಿವಬಸವ ಮಹಾಸ್ವಾಮಿಗಳವರು ಲಿಂಗದೊಳಗೆ ಲೀನಾಗಿ 80 ವರ್ಷ ಆಯಿತು. ಇವತ್ತಿಗೂ ನಮ್ಮ ಮಧ್ಯದಲ್ಲಿ ಪೂಜ್ಯರು ಇದ್ದಾರೆ. ಆ ಪಾತ್ರೆ ಕರಗಿ ಹೋಗ್ಯದ. ಆತ್ಮ ಚೈತನ್ಯದ ಬೆಳಕಿನ ಬೆನ್ನಿ ಏನೈತಲ್ಲ ಅದು ಹಂಗೆ ಉಳ್ದದ. ಹೂ ಇಲ್ಲ ಅಲ್ಲಿ, ಹೂ ಬಾಡಿಗೂ ಐತಿ, ವಾಸನೆ ಅದ. ಪಣತಿ ಇಲ್ಲ, ಬತ್ತಿಲ್ಲ, ಬೆಳಕು ಮಾತ್ರ ಅದ. ಎಷ್ಟು ಚಂದದ ನೋಡ್ರಿ ಇದು. ಶಿವಲಿಂಗ ಮಹಾಸ್ವಾಮಿಗಳವರ ಭೌತಿಕ ಶರೀರದ ಪಾತ್ರೆ ಕರಿಗಿ ಹೋಗೈತಿ, ಪಂಚಮಹಾಭೂತಗಳಲ್ಲಿ ಲೀನಾಗೈತಿ. ಆದರೆ ಬೆನ್ನಿ, ಆತ್ಮ ಚೈತನ್ಯದ ಬೆನ್ನಿ ಹಂಗೈತಿ. ಹಾನಗಲ್ಲ ಗುರು ಕುಮಾರ ಶಿವಯೋಗಿಗಳವರ ಭೌತಿಕ ಶರೀರದ ಪಾತ್ರೆ ಕರಿಗಿ ಹೋಗ್ಯದ. ಆದರೆ ಅವರ ವೈರಾಗ್ಯ, ಜ್ಞಾನ, ಸಮಾಜ ಪ್ರೇಮದ ಬೆನ್ನಿಯ ಬೆಳಕೇನದ ಅಲ್ಲ ಹಂಗೆ ಉಳ್ದದ. ಸಿದ್ಧಾರ್ಥ ಅಂದ, ವಯಸ್ಸಾಕೈತಿ, ರೋಗ ಬರ್ತಾವ, ಒಂದಲ್ಲ ಒಂದಿನ ನಾವು ಸಾಯ್ತೀವಿ.
ಗುಯ್ ಅನ್ನಕೈತಿ ತಲೆಯೊಳಗೆ, ಮನೆಯೊಳಗೆ ಬಂದ ಅದೇ ಗುಯ್ ಅಂತಿತ್ತು, ಗುಯ್ ಅಂತಿತ್ತು, ಗುಯ್ ಅಂತಿತ್ತು. ರಾತ್ರಿ ಎಲ್ಲ ಸ್ತಬ್ಧ ಆಗಿತ್ತು. ಇವ ಒಬ್ಬ ಎದ್ದು ಬಿಟ್ಟ. ಜಗವೆಲ್ಲ ಮಲಗಿರಲು ಇವನೊಬ್ಬನೆದ್ದ. ಜಗ ಎಲ್ಲ ಮಲಗಿತ್ತು, ಇವ ಒಬ್ಬ ಎದ್ದ. ನೋಡಿದ, ಮಹಾರಾಣಿ ಮಲಗ್ಯಾಳ ಮಗಳು. ಚಂದ್ರನಂತೆ ಬೆಳೀತಾ ಇರುವಂತಹ, ಹೊಳಿತಾ ಇರುವಂಥ ಮಗ ರಾಹುಲ್ ಮಲಗ್ಯಾನ. ಸಾಕಿದು ಸಂಸಾರದ ಜಂಜಾಟ ಸಾಕು ಅಂತ ಸಿದ್ಧಾರ್ಥ ಹೊರಗಡೆ ಬಂದರು. ಬೋಧಿ ವೃಕ್ಷದ ಕೆಳಗಡೆ ಕೂತ್ಕೊಂಡ್ರು, ಧ್ಯಾನಕ್ಕೆ ಕೂತ್ಕೊಂಡ್ರು. ನನ್ನ ಜೀವ ಹೋದರೂ ಚಿಂತೆ ಇಲ್ಲ, ಜ್ಞಾನವನ್ನು ನಾನು ಪಡಿತೀನಿ ಅಂತ ಕೂತ್ಕೊಂಡ್ರು. ಜ್ಞಾನ ಸಿಕ್ತು, ಅದ್ಭುತವಾದ ಶಕ್ತಿಯಾದರು. ಲೈಟ್ ಆಫ್ ಏಸಿಯಾ ಅಂತ ನಾವು ಯಾರನ್ನು ಕರಿತೀವಿ ಅಂದರೆ ಬುದ್ಧನನ್ನು ಕರಿತೀವಿ. ನೀವು ಹಿಡಿದ ಗುರಿಯನ್ನು ಬಿಡಲಿಲ್ಲ ಅಂದರೆ ನಾವು ಬುದ್ಧರಾಗ್ತೀವಿ, ಸಿದ್ಧರಾಗ್ತೀವಿ, ಪ್ರಸಿದ್ಧರಾಗ್ತೀವಿ. ಬುದ್ಧ ದೊಡ್ಡ ಪರಂಪರೆ ಶುರುವಾಯಿತು. ಇದು ಭಾರತದ ತಾಕತ್ತಿದು. ಯಾವ ರಾಜ್ಯದ ವಜ್ರ ಖಚಿತವಾಗಿರುವಂತಹ ಸಿಂಹಾಸನದ ಮೇಲೆ ಕುಳಿತುಕೊಂಡು ರಾಜ್ಯಭಾರ ಮಾಡಬೇಕಾಗಿತ್ತಲ್ಲ, ಅದೇ ರಾಜ್ಯದಲ್ಲಿ ಒಂದು ಮಣ್ಣಿನ ತತ್ರಾಣಿಯನ್ನು ಹಿಡಿದುಕೊಂಡು ಭವತಿ ಭಿಕ್ಷಾಂದೇಹಿ ಅಂತ ಭಿಕ್ಷೆ ಬೇಡುವುದೈತಲ್ಲ, ಸಣ್ಣದಂತ ಹೇಳಿದ್ರೆ ನೀವು. ಯಾವ ರಾಜ್ಯದ ರಾಜ, ಈಗ ನೋಡ್ರಿ, ಈ ರಾಜ್ಯದ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಂತ ಏನದಾರಲ್ಲ, ಅವರು ಎಲ್ಲವನ್ನು ಬಿಟ್ಟು ಮಣ್ಣಿನ ಒಂದು ಪಾತ್ರೆಯನ್ನು ಹಿಡಿದುಕೊಂಡು ಭಿಕ್ಷೆ ಬೇಡುದಂದ್ರೆ ಸಣ್ಣದು ತಿಳಿದ್ರಿ ನೀವು. ಒಬ್ಬ ಯೋಗಿಗೆ ಮಾತ್ರ ಸಾಧ್ಯ, ಅದು ಎಲ್ಲರಿಗೂ ಸಾಧ್ಯ ಇಲ್ಲ. ಅದು ಇದು ಭಾರತ ಕಲಿಸಿದ್ದು. ಅದನ್ನು ಮಹಾವೀರರ ಕತೆ ಹೇಳಬೇಕು. ಅವರು ಒಂದು ದೊಡ್ಡ ಸಾಮ್ರಾಜ್ಯದ ರಾಜ, ಎಲ್ಲ ವ್ಯವಸ್ಥೆ ಇತ್ತು. ಅವರು ವಿಚಾರ ಮಾಡಿದರು, ಅಹಿಂಸಾ ತತ್ವ ಹೇಳಬೇಕು ಅಂತ ಹೇಳಿ ಮೈ ಮೇಲಿರುವಂತಹ ಬಟ್ಟೆ ಹೋದರೂ ಚಿಂತೆ ಇಲ್ಲ. ಅವ್ರ ಬಗ್ಗೆ ಒಂದು ಭಾಳ ಚಂದ ಕತೆ ಅದು. ಎಲ್ಲ ದಾನ ಮಾಡಕತ್ತರ್ರಿ ಅವರು. ಒಂದು ವಜ್ರ ಖಚಿತವಾಗಿರುವಂಥ ಶಲ್ಲೆ ಇತ್ತು, ಅವರು ಶಾಲ್ ಇತ್ತು ಒಂದು, ಅದನ್ನೇ ಕೆಳಗೂ ಸುತ್ತಕೊಂಡಿದ್ರು, ಮ್ಯಾಲೂ ಹೊತ್ಕೊಂಡು ಹೊರಟಿದ್ರಂತೆ. ಒಬ್ಬ ಭಿಕ್ಷುಕ ಬಂದ, ಎಲ್ಲರಿಗೂ ಏನೇನೋ ಕೊಟ್ಟರಿ, ನಮಗೇನೂ ಕೊಟ್ಟೇ ಇಲ್ಲಲ್ರಿ ಅಂದ. ನಿನಗೂ ಕೊಡ್ಬೇಕಾ, ತಗೋಯ್ದನ ಅಂತೇಳಿ ಮ್ಯಾಲಿಂದ ಒಂದು ವಜ್ರ ಖಚಿತವಾಗಿರುವಂಥ ಶಲ್ಯ ಕೊಟ್ಟರು, ಉತ್ತರೀಯವನ್ನು ಕೊಟ್ಟರು. ಭಾಳ ಖುಷಿಯಾಗಿ ಹೋಗಿಬಿಟ್ಟ ಬಡ ಒಬ್ಬ. ಕೆಳಗೊಂದ ಉಳಿದಿತ್ತಲ್ಲ, ಮಾನವನ್ನು ಮುಚ್ಕೊಳ್ಳೋ ಸಲುವಾಗಿ ಉಳಿದಿತ್ತಲ್ಲ ಒಂದು ಕೆಳಗೊಂದು ಲುಂಗಿ, ಅದನ್ನು ಸುತ್ತಕೊಂಡು ಹೊಂಟಿದ್ರಂತ್ರಿ ಅವರು. ಕಾಡಿನಾಗ ಹೋಗ್ತಿರ್ಬೇಕಾದ್ರೆ ಯಾವುದೋ ಒಂದು ಮುಳ್ಳಿನ ಕಂಟಿಗೆ ಅದು ಸಿಕ್ಕಾಕೊಂತಂತೆ. ಇವ್ರು ಹಂಗೆ ಮುಂದೆ ಹೋಗಿಬಿಟ್ರು, ಅದಲ್ಲೇ ಜಕ್ಕೊಂಡ್ಬಿಡ್ತು. ಎಂದರೆ ಒಂದು ದಿವಸ ಇದು ಹೋಗೋದೈತಿ, ಇದನ್ನು ಉಟ್ಕೊಳ್ಳೋದು ಏನೈತಿ ಅಂತ ತಿಳ್ಕೊಂಡು ಅವತ್ತೇ ದಿಗಂಬರರಾದರು ಮಹಾವೀರರು. ದಿಗಂಬರರಾಗಿಬಿಟ್ರು. ಒಂದು ಕಥೆ ಅದ ಇವ್ರ ಬಗ್ಗೆ, ದಂತಕಥೆ ಅದು. ಧ್ಯಾನಕ್ಕೆ ಹೆಂಗೆ ಕೂತ್ಕೊಂಡ್ರಿ ಅವರು, ನೋಡ್ಬೇಕು ನೀವು. ಅವ್ರ ಚಿತ್ರವನ್ನು ನೋಡ್ರಿ, ನೀವು ಬುದ್ಧನ ಮೂರ್ತಿಯನ್ನು ನೋಡ್ರಿ ಏನ್ರಿ ಯಾರ್ಯಾರು ನೀವು ಸೂಕ್ಷ್ಮವಾಗಿ ನೋಡ್ರಿ. ಈಗ ಹೋಗಿ ಆಮೇಲೆ ಹೋಗಿ ನೋಡ್ರಿ, ಗೂಗಲ್ ಒಳಗೆ ಹೋಗ್ರಿ, ಗಾಗಲ್ ಹಾಕ್ಕೊಂಡು ಗೂಗಲ್ ಒಳಗೆ ಸರ್ಚ್ ಮಾಡ್ರಿ. ಅವ್ರು ಧ್ಯಾನಕ್ಕೆ ಕೂತ್ಕೊಂಡಾರ, ತಲೆ ಮೇಲೆ ಕೂದಲೆಲ್ಲ ಗುಂಗುರು ಕೂದಲದ ನೋಡ್ರಿ ಏನ್ರಿ ನೀವು. ನೀವೆಲ್ಲ ಏನು ತಿಳ್ಕೊಂಡ್ರಿ ಅಂದರೆ ತಲೆ ಮೇಲೆ ಗುಂಗುರು ಕೂದಲಾಗಿ ಅವರು ಕರ್ಲಿ ಹೇರ್ ಅದಾವರು ಅಂತ ನೀವು ತಿಳ್ಕೊಂಡಿರಿ. ಕರ್ಲಿ ಹೇರ್ ಅಲ್ಲ ಅದು. ಇದು ಭಾಳ ಮಂದಿಗೆ ಗೊತ್ತಿಲ್ಲ. ಇದು ಯಾರಿಗೆ ಅಧ್ಯಯನದ ವ್ಯಾಪ್ತಿ ದೊಡ್ಡದಿರ್ತದೆ ಅವ್ರಿಗೆ ಮಾತ್ರ ಗೊತ್ತಿರ್ತದೆ. ಇದು ಬುದ್ಧನ ತಲೆ ಮೇಲೆ ಇರುವಂಥದ್ದು ಕೂದಲಲ್ಲ, ಅದು. ಧ್ಯಾನ ಕೂತ್ಕೊಂಡಿದ್ರಂತೆ, ಬಿಸಿಲು ಭಾಳ ಆಗಿತ್ತು. ಬಸವನ ಹುಳುಗಳೆಲ್ಲ ವಿಚಾರ ಮಾಡಿದ್ರು, ಬುದ್ಧನಿಗೆ ನೆತ್ತಿ ಸುಡಾಕತ್ತದ, ನಾವು ಹೋಗಿ ತಂಪು ಮಾಡೋಣ ಅಂತ ತಿಳ್ಕೊಂಡು ಬಸವನ ಹುಳುಗಳು ಏನಿರ್ತಾವಲ್ಲ ಅವು ಮೇಲೆ ಬಂದು ತಲೆ ಮೇಲೆಲ್ಲ ಕೂತ್ಕೊಂಡಾವ. ಅವು ತಲೆ ಮೇಲೆ ಗುಂಡನು ಅದಾವಲ್ಲ, ಅದು ಕೂದಲಲ್ಲ, ಅದು ಬಸವನ ಹುಳುಗಳೇ ಬುದ್ಧನ ತಲೆಯ ಮೇಲೆ ಹೋಗಿ ಕುಳಿತುಕೊಂಡು ತಂಪು ಮಾಡಿದವು ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಅದಕ್ಕೆ ನಾನು ಹೇಳಿದೆ, ನೀವು ಭಾರತದಲ್ಲಿ ಏನಾದರೂ ಧ್ಯಾನಕ್ಕೆ ಕೂತ್ಕೊಂಡ್ರಿ ಅಂದರೆ ನಿಮ್ಮ ಸಹಾಯಕ್ಕೆ ಪ್ರಕೃತಿ ಬರ್ತದೆ. ಬುದ್ಧನಿಗೆ ಜ್ಞಾನೋದಯ ಆಯ್ತಲ್ಲ, ಹೂ ಬಿಡಲಾರ್ದಂಥ ಸಮಯದೊಳಗೆ ಗಿಡಗಳು ಹೂ ಬಿಟ್ಟುವಂತೆ, ಕಾಯಿ ಬಿಡಲಾರ್ದಂಥ ಸಮಯದೊಳಗೆ ಗಿಡಗಳೆಲ್ಲ ಕಾಯಿಗಳನ್ನು ಬಿಟ್ಟುವಂತೆ. ಹೆಂಗ್ರಿ ಇದು ಸಾಧ್ಯ ಅಂತ ನೀವು ಕೇಳಿದ್ರಿ ಅಂದರೆ ನೋಡ್ರಿ, ಸೈನ್ಸ್ಗೆ ಒಂದು ಹಂತ ಐತಿ, ಒಂದು ಸ್ತರ ಅದು. ಆಧ್ಯಾತ್ಮಕ್ಕೆ ಹಂತ ಇಲ್ಲ, ಅದನ್ನು ಮೀರಿರುವಂಥದ್ದು ಆಧ್ಯಾತ್ಮ. ಎಲ್ಲಿ ಸೈನ್ಸ್ ನಿಂತ್ಕೊಳ್ತದಲ್ಲ ಅಲ್ಲಿ ಆಧ್ಯಾತ್ಮ ಶುರುವಾಗ್ತದೆ. 100 ವರ್ಷಗಳ ಹಿಂದೆ ಆತ್ಮನ ಇಲ್ಲ ಅಂತ ಹೇಳ್ತಿದ್ರು ಸೈನ್ಸ್ದವರೆಲ್ಲರೂ, ಸೈಂಟಿಸ್ಟ್ಗಳೆಲ್ಲ. ಆತ್ಮನದೆಲ್ಲೈತಿ, ಇಲ್ಲ ಹಿಂಗೆ ಹೇಳ್ತಿದ್ರು ಗಜ್ಜಿಗೊಮ್ಮೆ. ಈಗ ಎಲ್ಲರೂ ಒಪ್ಕೊಳ್ತಾರ, ಆತ್ಮನೂ ಇದೆ. ಇದನ್ನು 10,000 ವರ್ಷಗಳ ಹಿಂದೆ ಭಾರತ ಹೇಳಿಬಿಟ್ಟದೆ. ಇದನ್ನು ಒಳಗಡೆ ಒಂದು ಸೋಲ್ ಐತಿ, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಯಡಿಯೂರಿನ ತೋಂಟದ ಸಿದ್ಧಲಿಂಗ ಶಿವಯೋಗಿಯ ಭಾವಚಿತ್ರವನ್ನು ನೋಡಿರಲ್ಲ ಎಲ್ಲರೂ ನೀವು. ಅವ್ರ ಬಗ್ಗೆನೂ ಒಂದಿನ ಹೇಳ್ತೀನಿ ನಾನು. ಕೂತ್ಕೊಂಡ್ರೆ ತಪಸ್ಸಿಗೆ, ನಂಬಿಯನ್ನ ಅಪ್ಪ ಅವ್ರ ಭಿನ್ನಾಯಕ್ಕೆ ಬರಬೇಕು, ಬರ್ತೀನಪ್ಪ ಅಂದರು.
ಯುದ್ಧ ಆಗ್ತೈತಿ, ಅದ್ರ ಬಗ್ಗೆ ಕತೆ ಹೇಳ್ತೀನಿ. ಒಂದು ಹುತ್ತ ಕಟ್ಕೊಳ್ತದೆ, ಹಾವೆಲ್ಲ ಬಂದಿರ್ತಾವೆ, ಆಕಳು ಬಂದು ಹಾಲು ಕರೀತದ. ಅರೇ ನಿಮ್ಮ ಮನ್ಯಾಗ ಜವಾರಿ ಆಕಳಿತ್ತಂದ್ರೆ ಅದರ ಒಂದು ಗಿಂಡಿ ಹಾಲು ಹೆಂಡ್ರಿ ನೀವು, ಗೊತ್ತಾಕತ್ತೆ ನಿಮ್ಗೆ. ಯವ್ ನಮ್ಮವು ಒಂದು ಅದಕ್ಕೆ ರಮಿಸ್ಬೇಕ್ರಿ ನೀವು ಆಕಳ. ನಾ ಹೇಳೋದು ಜರ್ಸಿ ಆಕಳ ಅಲ್ರಿ, ಜವಾರಿ ಆಕಳ. ಜರ್ಸಿ ಆಕಳದ ಕತ್ತಿ ದಮ್ಮ ಐತಿ ಬಿಡ್ರಿ, ಆ ಮಾತು ಬೇರೆ ಅದು. ಇವತ್ತು ಜರ್ಸಿ, ನಾಳೆ ಡಾಕ್ಟ್ರನ್ನ ಕರೆಸಿ ಜರ್ಸಿ ಆಕಳ ಹಾಲು ಕುಡಿದ್ರಿ ಅಂದ್ರೆ ಡಾಕ್ಟ್ರನ್ನ ಕರೆಸೋದ ನೀವು. ದಯವಿಟ್ಟು ನೀವು ಯಾರು ಜರ್ಸಿ ಆಕಳ ಹಾಲು ಕುಡಿಯೋಕೆ ಹೋಗ್ಬೇಡ್ರಿ. ಜರ್ಸಿ ಆಕಳ ಅಲ್ಲ ಅಂತ ಹೇಳ್ತಾರೆ. ಎರಡು ಪ್ರಾಣಿಗಳ ಜೀನ್ಸ್ ತೆಗೆದುಕೊಂಡು ಮಾಡಿರುವಂಥ ಒಂದು ಪ್ರಾಣಿ ರೀ ಅದು. ಇತ್ತೀಚೆಗೆ ನೀವೆಲ್ಲ ನೋಡಿರಬೇಕು, ಇಂಟರ್ನ್ಯಾಷನಲ್ ಮ್ಯಾಗ್ಝಿನ್ಗಳನ್ನು ಓದಿದರೆ ಗೊತ್ತಾಗ್ತದೆ. ನ್ಯೂಜಿಲ್ಯಾಂಡ್ದೊಳಗೆ 80 ಲಕ್ಷ ಆಕಳುಗಳನ್ನು, ಜರ್ಸಿ ಆಕಳುಗಳನ್ನು ಕೊಂದು ಹಾಕಿಬಿಟ್ರು. ಒಂದು ಕೆಟ್ಟದಾದ ವೈರಸ್ ಅದರೊಳಗೆ ಐತಿ ಅಂತ ಹೇಳಿ. ಆ ವೈರಸ್ ಅದು ಏನು ಮಾಡ್ತಿತ್ತು ಅಂದರೆ, ಈ ಇಡೀ ಮನುಕುಲದ ವ್ಯವಸ್ಥೆಯನ್ನೇ ಅಲ್ಲೋಲ ಕಲ್ಲೋಲ ಮಾಡುವಂಥ ವೈರಸ್ಸಲ್ಲಿ ಟ್ರೇಸ್ ಆಗಿತ್ತು, ಗುರುತಾಗಿತ್ತು. ಅದನ್ನೆಲ್ಲ ಕೊಂದು ಹಾಕಿಬಿಟ್ರು. ನಾನು ನಿಮ್ಗೆ ಅದನ್ನೇ ಹೇಳೋದು, ನೀವು ಜರ್ಸಿ ಆಕಳುಗಳನ್ನು, HF ಆಕಳುಗಳನ್ನು ಸಾಕಬಾರದು. ಒಮ್ಮೆ ಎಲ್ಲರೂ ತೆಗ್ಯಾಕೆ ಹೋಗ್ಬೇಡ್ರಿ. ಸಾವಕಾಶ ನಿಮ್ಮ ಹತ್ರ 4 ಆಕಳಿದ್ದು ಒಮ್ಮೆ ತೆಗೆದು ಮತ್ತೆ ನಾನು ತೆಗೆದು ಬಂದಿದ್ರಿ ನಮ್ಮ ಮಟ್ಟಕ್ಕೆ.